ಹೆಲೋ ಫ್ರೆಂಡ್ಸ್ ಆ್ಯಂಡ್ ವ್ಯೂವರ್ಸ್, GS ಮೋಟ್ರಲ್ಲಿ ಸ್ವಾಗತ. ವೇಣು ಮೋಟರ್ಸ್ ನ್ಯೂ ಸ್ಕೂಟ್ರು ಲಾಂಚ್ ಆಗಿದೆ 2025 ಜನವರಿ 1ಗೆ. ಬುಕ್ಕಿಂಗ್ ಆಲ್ಸೋ ಎಲ್ಲ ಶೋರೂಮಲ್ಲಿ ಓಪನ್ ಆಗಿದೆ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಲೋ ಬಜೆಟ್ ವೆಹಿಕಲ್ ತೊಗೊಳ್ಳೋಣ ಅಂತ ಬುಕ್ಕಿಂಗ್ಸ್ ಮಾಡಿಕೊಂಡು ಈ ಸ್ಕೂಟ್ರನ್ನು ಪಡೆಯಬಹುದು. ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು ಇದು 38,000ಇಂದ ಸ್ಟಾರ್ಟಿಂಗ್ ಇದೆ. ಇದ್ರದ್ದು ರೇಂಜು 50 to 60 ಕಿಲೋಮೀಟರ್ ಹೈವೇ ರೇಂಜ್ ಸಿಗುತ್ತೆ. ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ಗೆ ಕೆಳಗಡೆ ಕೊಟ್ಟಿರೋ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಪಡೆಯಬಹುದು. ಸೊ ವಿಡಿಯೋ ಇಷ್ಟ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಲೋ, ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋಲ್ಲಿ ನಮ್ಮ ಜೊತೆ ನಮ್ಮ ಕಸ್ಟಮರ್ ಇದ್ದಾರೆ. ಇವರು ಸುಮಾರು ಗಾಡಿ ತೊಗೊಂಡು ಎಷ್ಟು ತಿಂಗಳಾಯ್ತು ಅಣ್ಣ ನಿಮ್ಮದು? 3 ತಿಂಗಳಾಯಿತು. 3 ತಿಂಗಳಾಯಿತು. 3 ತಿಂಗಳಲ್ಲಿ ಸುಮಾರು 1,000 ಕಿಲೋಮೀಟರ್ ಆಲ್ಮೋಸ್ಟ್ ಓಡಿಸಿದ್ದಾರೆ. ಕೆಲಸ ಏನಣ್ಣ? ಕೆಲಸ ಏನು ಮಾಡ್ತೀವಿ? ಗಾರೆ ಕೆಲಸ, ಮೇಸ್ತರಿ ಕೆಲಸ. ಏನಾದರೂ ಲಗೇಜು ಹಾಕ್ತೀರಾ ಜೊತೆಯಲ್ಲಿ? ಲಗೇಜ್ ಸ್ವಲ್ಪ ಸ್ಮೂತ್ ಆಗಿ ಟೂಲ್ಸು ಅದು ಇದು ಹಾಕೊಂಡು ಯೂಸ್ ಮಾಡ್ತಾ ಇದ್ದೀವಿ. ಟೂಲ್ಸ್ ಮಾತ್ರ ಹಾಕ್ಕೊಂತೀವಿ. ಡೈಲಿ ಟು ಡೈಲಿ ಯೂಸೇಜು ಆರಾಮಾಗಿ ನಿಮಗೆ ಹೋಗ್ತಾ ಇದೆಯಾ? ಹೋಗ್ತಾ ಇದೆ, ಡಬಲ್ ಆಗ್ತೀನಿ. ಓಕೆ, ನಿಮ್ಮ ಊರು ಯಾವ್ದಣ್ಣ? ಬೆಗ್ಲಿ. ನಮ್ಮ ಕೋಲಾರ ಡಿಸ್ಟಿಕಲ್ಲಿ ಬೆಗ್ಲಿ ಅಂತ ಇವ್ರದ್ದು ಊರು. ಬೆಗ್ಲಿಯಿಂದ ಎಲ್ವರೆಗೂ ಕೆಲಸಕ್ಕೆ ಬರ್ತೀನಿ ನೀವು? ಕೋಲಾರ. ಬೆಗ್ಲಿಯಿಂದ ಕೋಲಾರ್ಗೆ ಡೈಲಿ ಟ್ರಾವೆಲ್ ಮಾಡಿ ಇವರು ಕೆಲಸ ಮಾಡ್ತಾರೆ. ಬೆಗ್ಲಿ ಎಷ್ಟು ಕಿಲೋಮೀಟರ್ ಅಣ್ಣ ಇಲ್ಲಿಂದ? 5 ಕಿಲೋಮೀಟರ್. 5 ಕಿಲೋಮೀಟರ್ ಅಪ್ ಅಂಡ್ ಡೌನ್. ಡೈಲಿ ನೀವು ಎಷ್ಟು ಕಿಲೋಮೀಟರ್ ಆಲ್ಮೋಸ್ಟ್ ಓಡಿಸ್ತೀವಿ? ಆಲ್ಮೋಸ್ಟ್ಲಿ ಒಂದು 15 ಕಿಲೋಮೀಟರ್ ಓಡಿಸ್ತೀವಿ. ಆಲ್ಮೋಸ್ಟ್ ಅಪ್ ಅಂಡ್ ಡೌನ್ ಎಲ್ಲ ಕೆಲಸದ ಕಡೆ ಓಡಾಡ್ಕೊಂಡ್ರೆ ಸುಮಾರು 20 ಕಿಲೋಮೀಟರ್ ಮಿನಿಮಮ್ 20 ಕಿಲೋಮೀಟರ್ ಮೇಲೆ ಓಡಿಸ್ತಾ ಇದ್ದೀವಿ. ಇವಾಗ ಸಪೋಸ್ ನೀವು ಗಾಡಿ ತಗೊಂಡು 3 ತಿಂಗಳಾಗಿದೆ. 3 ತಿಂಗಳಲ್ಲಿ ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ? ಗಾಡಿ ಹೆಂಗ್ ಒಳ್ಳೆ ಓಡ್ತಾ ಇದೆಯಾ? ನಿಮ್ಗೆ ಏನಾದರೂ ಪ್ರಾಬ್ಲಮ್ ಬಂದಿದೆಯಾ? ಪ್ರಾಬ್ಲಮ್ ಅಂತದ್ದು ಏನು ಇಲ್ಲ. ಆರಾಮಾಗಿ ಗಾಡಿ ಓಡಿಸೋದಕ್ಕೂ ಈಜಿನಾಗೈತೆ. ಬಟ್ ಸಿಗ್ತಾ ಇದೆಯಾ? ಕಂಫರ್ಟ್ ಸಿಗ್ತಾ ಇದೆ ಗಾಡಿಯಲ್ಲಿ. ಕಂಫರ್ಟ್ ಸಿಗ್ತಾ ಇದೆ. ಡೈಲಿ ಯೂಸೇಜ್ಗೆ ಏನು ತೊಂದರೆ ಇಲ್ಲ. ಮನೆ ಏನಾದ್ರು ರಾಷನ್ ಗಿಷನ್ ಎಲ್ಲ ಇದ್ರಲ್ಲೇ ತಗೊಂಡು ಅಕ್ಕಿ ಮೂಟೆ, ರಾಗಿ, ಮಿಷನ್ಗೆ ಎಲ್ಲ ತಗೊಂಡು ಹೋಗ್ತೀನಿ. ಡೈಲಿ ಯೂಸೇಜ್ ನೋ ಇಶ್ಯೂ. ಈ ಪ್ರೈಸ್ ಅಲ್ಲಿ ಈ ರೇಂಜು ಕಂಪ್ನಿ ಕ್ಲೈಮ್ ಮಾಡಿ ಇದೆಯಲ್ಲ, ಆ ರೇಂಜ್ ನೀವು ಯಾವ್ದಾದ್ರು ಟೆಸ್ಟ್ ಮಾಡಿದೀರಾ? ಏನು ಟೆಸ್ಟ್ ಮಾಡಿಲ್ಲ. ಸರ್ವಿಸು ಈ ಕಂಪ್ನಿದು, ನಮ್ಮ GS ಮೋಟರ್ ಶೋರೂಮ್ ನಮ್ದು. ನಿಮ್ಗೆ ಇಲ್ಲಿ ಸರ್ವಿಸ್ ಯಾವ ತರ ಸಿಗ್ತಾ ಇದೆ? ನೀವು ಯಾವತ್ತಾದ್ರೂ ಬಂದ್ರೆ ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಸರ್ವಿಸ್ಗೆ? ಇನ್ನ ನಾನು ಬಂದಿಲ್ಲ. ಇನ್ನ ಸ್ವಲ್ಪ ಏನೇ ಸಣ್ಣ ಪುಟ್ಟ ಏನಾದ್ರು ಮಾಡ್ಕೊಡ್ತಾರೆ. ಇಲ್ಲ ಮಾಡ್ಕೊಡ್ತಾರೆ. ಇಲ್ಲೇ ಏನಾದ್ರು ಟೈಮ್ ಟು ಟೈಮ್ ಇಮಿಡಿಯೇಟ್ಲಿ ಅಲ್ಲಿ ಒಂದ್ ಸ್ವಲ್ಪ ಗಾಡಿನಲ್ಲಿ ಏನಾದ್ರು ಸ್ವಲ್ಪ ಡ್ಯಾಮೇಜ್ ಇದ್ರು ಇಲ್ಲಿ ಗಾಡಿ ಶೋರೂಮ್ ಅಲ್ಲಿ ಎತ್ಕೊಂಡ್ ಬಂದ್ರೆ ಅವರೇ ರೆಡಿ ಮಾಡ್ಕೊಡ್ತಾರೆ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನಮ್ಮ ಶೋರೂಮ್ GS ಮೋಟರ್ಸ್ ಕೋಲಾರದಲ್ಲಿ. ಕೋಲಾರ ಡಿಸ್ಟಿಕ್ಗೆ ನಾವು ಸಪ್ಲೈ ಒಂದ್ ನೆಟ್ ಉದ್ರಾಗಿರ್ಲಿ ನಾವೇನ ಟಚ್ ಮಾಡಂಗಿಲ್ಲ. ನೋಡಿ ಸರ್, ನೆಟ್ ಉಡ್ದವ್ರಿಗೆ ಅಂತಾರೆ, ಅವರೇ ಟೈಟ್ ಮಾಡಿಕೊಡ್ತಾರೆ. ಓಕೆ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನಮ್ಮ ಕಸ್ಟಮರ್ಸು ತುಂಬ ಹ್ಯಾಪಿ ಆಗಿದ್ದಾರೆ. ವೇಣು ಮೋಟರ್ಸ್ ಈ ಸ್ಕೂಟ್ರ್ ತೊಗೊಂಡು ಏನೇ ಸಣ್ಣ ಪುಟ್ಟ ಏನೇ ಪ್ರಾಬ್ಲಮ್ ಬರಲಿ ಇಲ್ಲಿ ತೊಗೊಂಡು ಬಂದರೆ ಇಮ್ಮಿಡಿಯೇಟ್ಲಿ ಸರ್ವಿಸ್ ಆಗುತ್ತೆ. ಟೈಮ್ ಟು ಟೈಮ್ 2,000 ಕಿಲೋಮೀಟರ್ ಎಲ್ಲ ಕಸ್ಟಮರ್ಸ್ಗೆ ನಾವು ಏನು ಹೇಳಿದ್ದೀರಿ ಸರ್? ಎಲ್ಲ ಕಸ್ಟಮರ್ಗೂ ಇದೇ ಹೇಳಿ, 2,000 ಕಿಲೋಮೀಟರ್ಗೆ ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಗಾಡಿನ ಓಡಿಸ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನೀವು ನೋಡಿದ್ದೀರಾ ನಮ್ಮ ಕಸ್ಟಮರ್ ಡೈರೆಕ್ಟ್ ರಿವ್ಯೂ. ಇದು ಕಸ್ಟಮರೇ ರಿವ್ಯೂ ಕೊಟ್ಟಿದ್ದಾರೆ, ಅವ್ರು ಖುಷಿಯಿಂದ ಕೊಟ್ಟಿದ್ದಾರೆ ರಿವ್ಯೂವನ್ನು. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಈ ಥರನೇ ಕಸ್ಟಮರಿಂದ ನೆಕ್ಸ್ಟ್ ವಿಡಿಯೋಲ್ಲಿನೂ ನಿಮಗೆ ಸಿಗೋಣ. ನೆಕ್ಸ್ಟ್ ಕಸ್ಟಮರ್ಗೂ ಮಾತಾಡೋಣ ಯಾವ ಥರ ಅವ್ರಿಗೆ ಪರ್ಫಾರ್ಮೆನ್ಸ್ ಸಿಗ್ತಾ ಇದೆ ಅಂತ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.